ವೀಕ್ಷಕ ಮಿತ್ರರೇ, ತಮ್ಮೆಲ್ರಿಗೂ ವಾಹನ ಸಂಬಂಧ ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾ ಪೇಜ್ಗೆ ಸ್ವಾಗತ. ವೀಕ್ಷಕರೇ, ಈ ವಿಡಿಯೋದಲ್ಲಿ ಸ್ವರಾಜ್ 744 FE ಗಾಡಿನ ಮಾರಾಟಕ್ಕೆ ತಂದೇನೆ. ಬನ್ನಿ ಗಾಡಿ ಬಗ್ಗೆ ಮಾಹಿತಿ ಕೊಡ್ತೀನಿ. ವಿಡಿಯೋ ಕೊನೆಯಲ್ಲಿ ಓನರ್ ನಂಬರ್ ಕೂಡ ಕೊಡ್ತೀನಿ. ವಿಡಿಯೋ ಯಾರು ಕೂಡ ಸ್ಕಿಪ್ ಮಾಡಬೇಡಿ. ಇನ್ನೊಂದು ಮಾಹಿತಿ, ನಿಮ್ಮದು ಕೂಡ ಸೆಕೆಂಡ್ ಹ್ಯಾಂಡಲ್ಲಿ ಇದೇ ಥರ ಯಾವುದಾದ್ರೂ ಟ್ರ್ಯಾಕ್ಟರ್ ಆಗಿರಲಿ ಇನ್ಯಾವುದೇ ವಾಹನ ಮಾರಾಟಕ್ಕಿದ್ರೆ ಈ ನಂಬರ್ಗೆ ಫೋಟೋಸ್ ಕಳಿಸ್ಕೊಟ್ರೆ ಈಗ ವಿಡಿಯೋ ನೋಡ್ತಿದ್ರಾ, ಇದೇ ಥರ ನಿಮ್ಮ ವಾಹನದ ವಿಡಿಯೋ ಕೂಡ ಯೂಟ್ಯೂಬ್ ಮತ್ತು ಇನ್ಸ್ಟಾ ಪೇಜಲ್ಲಿ ಮಾರಾಟಕ್ಕೆ ಅಪ್ಲೋಡ್ ಮಾಡಿ ಕೊಡ್ತೇನೆ. ವೀಕ್ಷಕರೇ, ಇನ್ನೂ ಟ್ರ್ಯಾಕ್ಟರ್ ಮಾಹಿತಿ ಬಂದರೆ ಸ್ವರಾಜ್ 744 FE ಗಾಡಿ. ಗಾಡಿ 48 HP ಬರುತ್ತೆ. ಮಾಡಲು 2015 ಇದೆ. ಗಾಡಿ ಮಾಡಲು 2015. ಓನರು ಗಾಡಿಗೆ ಸೆಕೆಂಡ್ ಓನರ್ ಇದ್ದಾರೆ. ಗಾಡಿಗೆ ಸೆಕೆಂಡ್ ಓನರ್ ಪಾರ್ಟಿ. ನೀವು ಗಾಡಿನ ತೊಗೊಂಡ್ರೆ 3ನೇ ಓನರ್ ಆಗ್ತೀರಾ. ಗಾಡಿ ಯಾವುದೇ ಡೀಲರ್ ಹತ್ರ ಇಲ್ಲ. ಡೀಲರು ಅಥವಾ ಏಜೆಂಟ್ ಹತ್ರ ಇಲ್ಲ. ನೇರವಾಗಿ ರೈತರಿಂದನೇ ಈ ಗಾಡಿನ ಖರೀದಿ ಮಾಡ್ಬೋದು. ಗಾಡಿ ಪವರ್ ಸ್ಟೇರಿಂಗ್ ಇಲ್ಲ, ನಾರ್ಮಲ್ ಸ್ಟೇರಿಂಗ್ ಇರೋದು. 2015 ಮಾಡಲು ನಾರ್ಮಲ್ ಸ್ಟೇರಿಂಗು ಮತ್ತು ಆಯಿಲ್ ಬ್ರೇಕ್ ಇರುವಂಥ ಗಾಡಿ. ಟೈರ್ ವಿಷಯಕ್ಕೆ ಬಂದರೆ ಗಾಡಿಗೆ ಹಿಂದೆ 2 ರಿಮೋಡ್ ಇದ್ದಾವೆ. ಟೈರ್ ಕಂಡೀಷನ್ ಆಲ್ಮೋಸ್ಟ್ ಜೀರೋ ಆಗಿದ್ದಾವೆ. ಟೈರ್ ಚೇಂಜ್ ಮಾಡಬೇಕಂತ ಓನರ್ ಹೇಳ್ತಿರೋದು. ಹಿಂದೆ 2 ರಿಮೋಡ್ ಇದ್ದಾವೆ, ಮುಂದಿನ ಟೈರು 2 ಕೂಡ ಕೇಸಿಂಗ್ ಇರೋದು. ಮತ್ತು ಗಾಡಿ ಜೊತೆ ಸಾಮಾನು ಯಾವುದೂ ಇಲ್ಲ, ಕೇವಲ ಟ್ರ್ಯಾಕ್ಟರ್ ಒಂದೇ ಮಾರಾಟಕ್ಕಿರೋದು. ಇನ್ನು ಗಾಡಿದು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಅಂತ ಓನರ್ ಅಂತೂ ಹೇಳ್ತಿರೋದು. ಗಾಡಿದು ಡಾಕ್ಯುಮೆಂಟ್ಸ್ ಯಾವುದು ಪ್ರಾಬ್ಲಮ್ ಇಲ್ಲ. ಮತ್ತು ಗಾಡಿದು ಲೋನ್ ಕೂಡ ಯಾವುದೂ ಇಲ್ಲ. ಗಾಡಿ ಮೇಲೆ ಯಾವುದೇ ಥರದ ಲೋನ್ ಕೂಡ ಇಲ್ಲ. ಇದು ಗಾಡಿ ಮಾರಾಟಕ್ಕಿರೋದು ಹಾವೇರಿ ಜಿಲ್ಲೆಯಲ್ಲಿ. ಹಾವೇರಿ ಜಿಲ್ಲೆ ಸಿಗ್ಗಾಂವ್ ತಾಲೂಕಿನ ಬಾಡ ಎಂಬ ಗ್ರಾಮದಲ್ಲಿ ಗಾಡಿ ಮಾರಾಟಕ್ಕಿದೆ. ಹಾವೇರಿ ಜಿಲ್ಲೆ ಸಿಗ್ಗಾಂವ್ ತಾಲೂಕಿನ ಬಾಡ. ರೇಟು ಇದಕ್ಕೆ 2015 ಮಾಡಲು 3,15,000 ಹೇಳ್ತಿದ್ದಾರೆ. ವೀಕ್ಷಕರೇ, ಇದು ಕೂಡ ಫೈನಲ್ ರೇಟ್ ಅಲ್ಲ, ಓನರ್ ಈ ಗಾಡಿಗೆ ಹೇಳ್ತಿರೋ ರೇಟು. ನೀವು ಒಂದ್ಸಾರಿ ಓನರ್ ಜೊತೆ ಡೈರೆಕ್ಟಾಗಿ ನೀವು ಮಾತಾಡಿಕೊಂಡ್ರೆ ಇದರಲ್ಲಿ ಕೂಡ ಇನ್ನೂ ಕಡಿಮೆ ಆಗ್ಬೋದು. ಅದೆಷ್ಟು ಕಡಿಮೆ ಆಗುತ್ತೆ ಅನ್ನೋದು ಓನರ್ ಜೊತೆ ಮಾತಾಡಿ ತಿಳ್ಕೊಳ್ಳಿ. ಈ ಗಾಡಿ ಓನರ್ ನಂಬರ್ನ ವಿಡಿಯೋ ಟೈಟಲ್ನಲ್ಲಿ ಕೊಟ್ಟಿದ್ದೇನೆ. ವೀಕ್ಷಕರೇ, ವಿಡಿಯೋ ಕೆಳಗಡೆ ನಂಬರ್ ಇದೆ. ಒಂದು ವೇಳೆ ವಿಡಿಯೋ ಕೆಳಗಡೆ ಟೈಟಲ್ನಲ್ಲಿ ಕೂಡ ನಂಬರ್ ಇಲ್ಲ ಅಂದರೆ ಗಾಡಿ ಮಾರಾಟವಾಗಿರುತ್ತೆ. ಸ್ಕ್ರೀನ್ ಮೇಲೆ ಇರೋದು ಇದು ಯೂಟ್ಯೂಬರ್ ನಂಬರ್, ಓನರ್ ನಂಬರ್ ಅಲ್ಲ. ವಿಡಿಯೋ ಟೈಟಲ್ನಲ್ಲಿ ಓನರ್ ನಂಬರ್ ಇದೆ. ನಂಬರ್ ಇದ್ದರೆ ಮಾತಾಡಿ, ನಂಬರ್ ಇಲ್ಲ ಅಂದರೆ ಗಾಡಿ ಮಾರಾಟವಾಗಿರುತ್ತೆ. ನಿಮಗೆ ಗಾಡಿ ಓಕೆ ಅನಿಸಿದರೆ ಓನರ್ ಜೊತೆ ಮಾತಾಡಿ ಪ್ಲೇಸ್ಗೆ ಹೋಗಿ ಕಂಡೀಷನ್ ಎಲ್ಲ ನೋಡಿದ ಮೇಲೇ ಗಾಡಿನ ನೀವು ತೊಗೊಳ್ಳಿ. ಇಲ್ಲಾಂದರೆ ನಿಮ್ಮೂರಲ್ಲಿ ಯಾರಾದರೂ ಗಾಡಿನ ತೊಗೊಳ್ಳೋ ರೈತರು ಅಥವಾ ಮಾರಾಟ ಮಾಡೋ ರೈತರಿದ್ದರೆ ಅಂಥವ್ರಿಗೆ ವಿಡಿಯೋನ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೀವೇನಾದರೂ ಇವತ್ತೇ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಮುಂದೆ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.